ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. 53 ಅವರ್ಸ್ ಅಲ್ಲಿ ಕನ್ಯಾಕುಮಾರಿ ಟು ಕಾಶ್ಮೀರ್ವರೆಗೂ ಅದು ಬೈಕ್ ರೈಡ್ ಮಾಡ್ಕೊಂಡು ಹೋಗೋದಂತಂದ್ರೆ ಇಟ್ಸ್ ನಾಟ್ ಈಸಿ. ಬಟ್ ಅದು ನಿಮ್ಗೆ ಹೇಗೆ ಸಾಧ್ಯ ಆಯ್ತು ಅಂತ? ಥ್ಯಾಂಕ್ ಯು ನಿಮಗೂ ಹಾಗೂ ಬಾಸ್ ಟಿವಿಗೆ. ಸಾಧ್ಯ ಅಂತಂದ್ರೆ ಒಂದು ಹುಮ್ಮಸ್ಸು, ಒಂದು ಆಸೆ ಇತ್ತು. ಹೀಗೆ ನಾವು ಕೆಲವೊಂದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಂದು ಬೈಕ್ ಅಂತ ತೊಗೊಂಡಿದ್ದೆ, ಸೂಪರ್ ಬೈಕ್ ಅಂತ ಹೇಳಿ. ಏನಾರು ಒಂದು ಮಾಡಬೇಕು. ಸೊ ಹೀಗೆ ಅದನ್ನ ಗೂಗಲ್ ಸರ್ಚು ಅಥವಾ ಯೂಟ್ಯೂಬಲ್ಲೆಲ್ಲ ಹುಡುಕ್ತಾ ಇರಬೇಕಾದ್ರೆ ರಾಯಲ್ ಎನ್ಫೀಲ್ಡಲ್ಲಿ ಒಬ್ರು ನಮ್ಮ ಕರ್ನಾಟಕದವರೇನೆ ಲೇಡಿ 105 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗಿದ್ದಾರೆ. ಓಕೆ, ಇದು ನಾನು ಮಾಡ್ತೀನಿ, ಒಂದೊಂದು ಸ್ವಲ್ಪ ಮುಂಚೆ ನಾನು ಹೋಗ್ಬೋದು ಅಂತ. ಹಾಗೆ ಒಂದೊಂದನ್ನೇ ನೋಡ್ಕೊತ ಬರ್ತಾ ಇರಬೇಕಾದ್ರೆ 72 ಗಂಟೆ, 69 ಗಂಟೆ, 59 ಗಂಟೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇದೆ. ಅದನ್ನ ಬಿಟ್ರೆ ಇನ್ನ ಕಡಿಮೆ ಸಮಯದಂದ್ರೆ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ. 45 ಗಂಟೆ 46 ನಿಮಿಷದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಬಂದಿದ್ದಾರೆ. ಸೊ ಅದನ್ನ ಯಾಕೆ ಮಾಡೋಕ್ಕಾಗಲ್ವಾ, ಟ್ರೈ ಮಾಡೋಣ ಅಂತ ಶುರು ಮಾಡಿದ ಜರ್ನಿ ಇದು. ಗಿನ್ನಿಸ್ ರೆಕಾರ್ಡ್ಗೆ ಅಂತ ಹೋಗಿ ವರ್ಲ್ಡ್ ರೆಕಾರ್ಡು 53 ಗಂಟೆಗಳಿಗೆ ತಗೊಂಡು ಬಂದು ನಿಲ್ಲಿಸ್ಕೊಂಡಿದ್ದೀನಿ. ಬಟ್ ಈ ಒಂದು ರೈಡ್ ನ ಮಾಡೋದಕ್ಕೆ ನಿಮ್ಗೆ ಯಾವ ವಯಸ್ಸಿಗೆ ಆಸೆ ಅನ್ನೋದು ಬೆಳೀತು ಅಂತ? ಆಸೆಗೆ ವಯಸ್ಸಿಲ್ಲ ಅಂತ ಹೇಳ್ತಾರೆ. ಇಷ್ಟು ದಿನ ಸ್ವಲ್ಪ ಸ್ಟ್ರಗಲ್ ಲೈಫುಗಳಲ್ಲಿ ಎಲ್ಲರೂ ನೋಡಿ ನಾನು ಒಂದು ತಗೋಬೇಕು, ನಾನು ಒಂದು ಮಾಡಬೇಕು ಅನ್ನೋದಿತ್ತು. ಈಗಲೂ ಸಹ ಆಕ್ಚುಲಿ ವಯಸ್ಸು ದಾಟಿದೆ ಅನ್ನೋ ಫೀಲಲ್ಲೇ ಇದೆ. ವಯಸ್ಸು ದಾಟಿದೆ ಅನ್ಸುತ್ತೆ. ಆದ್ರೂ ಬಟ್ ನನಗೆ ನಂಬಿಕೆ ಇರಲಿಲ್ಲ ನಾನು ಮಾಡಬಲ್ಲೆ ಅಂತ. ನನ್ನ ಕೈಲಾಗತ್ತೆ ಅನ್ನೋದು. ಸೊ ಗಾಡಿಗೆ ಶಕ್ತಿ ಇದೆ ಅಷ್ಟು ದೊಡ್ಡದು, ನನಗೂ ದೇಹನೂ ಕೇಳಬೇಕು. ಸೊ ಪ್ರಯತ್ನ ಮಾಡೋಣ ಅಂತಂದ್ರೆ ಮೊದಲೆಲ್ಲ ಇತ್ತು ರೈಡ್ ಪರ್ಪಸ್ ಅಂತ ಇಲ್ಲ, ಸುಮ್ಮನೆ ಬೈಕ್ ತಗೋ 2 ದಿನ ಹೊಟ್ಟೋಗು, ಎಷ್ಟು ದೂರ ಅಂತಲ್ಲ. ಇಲ್ಲಿಂದ ಒಂದು ಮ್ಯಾಕ್ಸ್ ಅಂದ್ರೆ ನಾನು ಬೊಂಬೈ ತನಕ ಒಂದು ಸಿಂಗಲ್ ಸ್ಟ್ರೆಚಲ್ಲೇ ಹೋಗಿದ್ದೀನಿ ನಾನು. ಅವಾಗೆಲ್ಲ ಇದನ್ನ ರೈಡಿಂಗ್ ಮಾಡ್ಬೋದು, ಅಪ್ಲೈ ಆಗತ್ತೆ, ಇದೆಲ್ಲ ಗೊತ್ತಿರ್ಲಿಲ್ಲ. ಒಂದು ಹುಚ್ಚುತನ, ಆ ವಯಸ್ಸಿನ ಹುಚ್ಚುತನ. ಹೀಗೆ ಮಾತಾಡಬೇಕಾದ್ರೆ ಯಾರ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಸಿಕ್ತು. ಆ ಮಾಹಿತಿಗಳ ಪ್ರಕಾರವಾಗಿ ನಾವೊಂದು ಬೈಕ್ ರೈಡ್ ನ ಮಾಡಿ ಅದನ್ನ ರೆಕಾರ್ಡ್ಗೆ ಅಪ್ಲೈ ಮಾಡಬಹುದು ಅನ್ನೋದು ತಿಳಿದ ಮೇಲೆ ರೆಕಾರ್ಡ್ಗೋಸ್ಕರ ಅಂತಾನೆ ಮಾಡಿದ್ದು ಇವಾಗ ಇದನ್ನ. ಪ್ರತಿಯೊಂದು ಇನ್ಸ್ಪಿರೇಷನಲ್ ಆಗಿರ್ಬೋದು ಅಥವಾ ಸಕ್ಸಸ್ಫುಲ್ ಜರ್ನಿ ಅಥವಾ ಸ್ಟೋರಿಗೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಬ ಇನ್ಸ್ಪಿರೇಷನ್ ಪರ್ಸನಾಲಿಟಿ ಅಥವಾ ಇನ್ಸ್ಪಿರೇಷನಲ್ ಒಂದು ಪರ್ಸನ್ ಅಂತ ಇರ್ತಾರೆ. ಸೊ ನಿಮ್ಮ ಒಂದು ಬೈಕ್ ರೈಡಿಂಗ್ಗೆ ಯಾರು ಸ್ಫೂರ್ತಿ ಅಂತ? ಬೈಕ್ ರೈಡ್ಗೆ ಅಂದ್ರೆ ಒಂಥರ ಅದು ಆಗ್ಲೇ ಹೇಳಿದೆ ನಿಮ್ಗೆ, ಹುಚ್ಚುತನ. ಈ ಒಂದು ರೈಡ್ಗೆ ಸ್ಫೂರ್ತಿ ಅಂತಂದ್ರೆ ಒಬ್ರು ಅವರು ನಾರ್ತ್ ಈಸ್ಟ್, ಈಸ್ ಪಂಜಾಬ್ ಅಥವಾ ಉತ್ತರ ಪ್ರದೇಶದವರು. 45 ಗಂಟೆ 46 ನಿಮಿಷದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದಿದ್ದಾರೆ. ಇನ್ನು ಹಾಗೆ ನೋಡ್ಕೊಂಡ್ ಬಂದ್ರೆ ಲಾಸ್ಟ್ ಒಂದು ತಮಿಳ್ನಾಡವ್ರೊಬ್ರು ಇದೇ ತರ ರೈಡ್ ಮಾಡ್ತೀನಿ ಅಂತ ಹೇಳಿ ಒಬ್ರು KTM ಬೈಕಲ್ಲಿ ಡೆಲ್ಲಿ ತನಕ ಹೋಗಿ ಸುಸ್ತಾಯ್ತು ಅಂತ ಡ್ರಾಪ್ ಮಾಡಿದ್ದಾರೆ. ಇನ್ನು ಕರ್ನಾಟಕದ್ದು ನನ್ಗೆ ಯಾವ್ದು ಮಾಹಿತಿಗಳು ನಂಗೆ ಅಷ್ಟೊಂದು ಲಭ್ಯವಾಗ್ಲಿಲ್ಲ. ಎಲ್ಲಾ ಕಡೆ ಹುಡುಕ್ದೆ, ಅಷ್ಟೊಂದು ಸಿಗ್ಲಿಲ್ಲ. ಸಿಕ್ಕಿದ್ರೆ ಬಹುಶಃ ಅದನ್ನ ನಾನು ಅವ್ರನ್ನ ಇನ್ಸ್ಪೈರ್ ತಗೋತಾ ಇದ್ದೆ. ಒಂದ್ ಹಂತಕ್ಕೆ ಹೇಳ್ಬೇಕು ಅಂತಂದ್ರೆ ಮಾಡಬೇಕು ಅನ್ನೋ ಒಂದು ಆಸೆ. ಆ ಒಬ್ರು 45 ಗಂಟೆಗಳಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅವ್ರಿಗೆ ಬರಕಾಗಿದೆ ಅಂದ್ರೆ ಯಾಕೆ ನಾವು ದಕ್ಷಿಣದಿಂದ ಉತ್ತರಕ್ಕೆ ಹೋಗಕ್ಕಾಗಲ್ವಾ? ತುಂಬಾ ಜನ ನಮಗೆ ಬೈಕರ್ಸ್ಗಳು ಸಿಗ್ತಾರೆ. ಪ್ರತಿ ಶನಿವಾರ ಭಾನುವಾರ ಆಯ್ತು ಅಂತಂದ್ರೆ ರೋಡಲ್ಲಿ ನೋಡ್ಬೋದು, ಎಲ್ಲ ಹೈವೇಗಳಲ್ಲೂ ಸಖತ್ತಾಗಿ ಹೋಗ್ತಾ ಇರ್ತಾರೆ. ಒಂದ್ ರೀತಿಯಲ್ಲಿ ಈ ಸೂಪರ್ ಬೈಕ್ ಅನ್ನೋ ಕಾನ್ಸೆಪ್ಟ್ ನನಗೆ ಹುಚ್ಚಿಡಿಸಿದ್ದು. ನಾನು ಒಂದಿನ ಬೈಕ್ ತಗೋತೀನಿ, ನಾನು ಒಂದಿನ ಬೈಕ್ ತಗೋಬೇಕು, ತಗೊಂಡು ಫುಲ್ ಗೇರ್ಸ್ ಎಲ್ಲ ಹಾಕೊಂಡು ಫಿಟ್ಟಾಗಿ ಆ ತರ ಒಂದು ಗ್ರೂಪಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಅನ್ನಿಸ್ತು ಈ ಗ್ರೂಪಲ್ಲೆಲ್ಲ ಹೋದಾಗ ಈ ತರದೆಲ್ಲೂ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ. ಒಬ್ಬ ನಾನು ಬೇಗ ಸ್ಪೀಡಾಗಿ ಹೋಗ್ತೀನಿ ಅಂತಾನೆ, ಇನ್ನೊಬ್ಬ ಇಲ್ಲ ನನ್ಗೆ ಈ ರೋಡಲ್ಲಿ ಹೋಗ್ಬೇಕು ಅಂತಾನೆ, ಇನ್ನೊಬ್ಬ ಇಲ್ಲ ಅದ್ ಮಾಡೋಣ ಇದ್ ಮಾಡೋಣ. ಈ ತರ ಎಲ್ಲ ಒಂದಷ್ಟು ದ್ವಂದ್ವಗಳಾಗತ್ತೆ. ಸೊ ಯಾರು ಬೇಡ, ಹೊರಟ್ಬಿಡೋಣ. ಆದ್ರೆ ಸಾಧನೆ ಆಗ್ಲಿಲ್ಲ ಅಂದ್ರೆ ಸಮಾಧಿ. ಈ ಒಂದು ಟ್ಯಾಗ್ಲೈನ್ ಅಲ್ಲಿ ನಾನು ರೈಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಹೇಳ್ತಾ ನೀವು ಹೇಳಿದ್ರಿ, ಆದ್ರೆ ಸಾಧನೆ ಇಲ್ಲ ಅಂತಂದ್ರೆ ಸಮಾಧಿ ಅಂತ ಹೇಳ್ಬಿಟ್ಟು. ಸೊ ಮನೆಯವರ ಒಪ್ಪಿಗೆ ಹೆಂಗಿತ್ತು? ಮನೆಯವ್ರಿಗೆ ಹೇಳಿ ಹೋಗಿದ್ರಾ ಹೆಂಗೆ ಅಂತ? ಮನೆಯವರು ಅಂತಂದ್ರೆ ಈಗ ನೀವು ಅಣ್ಣ ಅಂತಂದ್ರೆ ನೀವೇ ಅಣ್ಣ, ನೀವು ತಮ್ಮ ಅಂದ್ರೆ ನೀವೇ ಅಣ್ಣ ತಮ್ಮ. ಸೊ ನಾನು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಸೊ ಒಂದು ಅನಾಥ ಅಂತ ಹೇಳ್ಕೊಳೋದು ತಪ್ಪೆ, ಆರ್ಪನ್ನೇ, ಅನಾಥನೇ. ಆದ್ರೆ ಬೆಳೆದಿದ್ದು ಬಂದಂತದಲ್ಲಿ ಊರು ತುಂಬಾ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ತಂದೆ ತಾಯಿ ಎಲ್ಲರೂ ಇದ್ದಾರೆ. ಹೊಗಳಿ ಹರಸ್ದವರು ಇದ್ದಾರೆ, ತೆಗಳದವರು ಇದ್ದಾರೆ, ಬೈದು ಬುದ್ಧಿ ಹೇಳ್ದವರು ಇದ್ದಾರೆ. ರೈಡ್ ಮುಗಿಸ್ಕೊಂಬಾ ಅಂತೇಳಿ ಹರಕೆ ಕಟ್ಕೊಂಡು ಉಪವಾಸ 48 ಗಂಟೆಗಳಿದ್ದವರು ಇದ್ದಾರೆ. ಆ ರೀತಿಯಾದಂತಹ ಒಂದು ಸಂಸಾರ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.